ಇದು ಕುರ್ಚಿ ಕಾದಾಟದ ಸುದ್ದಿ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ತವರಲ್ಲೇ ಅಧಿಕಾರಿಗಳ ಕುರ್ಚಿ ಕಾದಾಟದ ಸುದ್ದಿ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಹುದ್ದೆಗಾಗಿ ಭಾರಿ ಕಿತ್ತಾಟ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಹಾಲಿ ಮತ್ತು ಮಾಜಿ ಡಿಡಿಗಳ ಮಧ್ಯೆ ಕುರ್ಚಿ ಫೈಟ್. ಬಿಜೆಪಿ ಸರ್ಕಾರದಲ್ಲಿ ಬೆಳಗಾವಿ ಡಿಡಿಯಾಗಿ ಬಸವರಾಜು ನಿಯೋಜನೆಯಾಗಿತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಕೊಡಗು ಜಿಲ್ಲೆಗೆ ಬಸವರಾಜ್ ಅವರನ್ನ ವರ್ಗ ಮಾಡಲಾಗಿದೆ. ಆದ್ರೆ ಇದು ಅವಧಿ ಪೂರ್ವ ವರ್ಗಾವಣೆ ಅಂತ ಅವರು ಕೆಎಟಿಗೆ ಮೊರೆ ಹೋಗಿದ್ದಾರೆ. ಬಸವರಾಜ್ಗೆ ಕೆಎಟಿಯಲ್ಲಿ ಹಿನ್ನಡೆಯಾಗಿದ್ದಕ್ಕೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಈಗ ಹೈಕೋರ್ಟ್ ನಲ್ಲಿ ಬಸವರಾಜ್ ಪರವಾಗಿ ತೀರ್ಪು ಅಧಿಕೃತ ಆಗಿದೆ. ಅಧಿಕೃತ ಆದೇಶವಾಗದಿದ್ರೂ ಬೆಳಗಾವಿಯಲ್ಲಿ ಅಧಿಕಾರ ಸ್ವೀಕಾರ. ಸದ್ಯ ಬೆಳಗಾವಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಡಿಡಿ ಆಗಿದ್ದಾರೆ ನಾಗರಾಜ್. ಒಟ್ಟಾರೆ ಭಾರಿ ಕನ್ಫ್ಯೂಷನ್ ಕಂಡು ಬರ್ತಾ ಇದೆ ಕುರ್ಚಿ ಕಾದಾಟದಲ್ಲಿ. 6 ತಿಂಗಳಿಂದ ಬೆಳಗಾವಿ ಡಿಡಿ ಆಗಿದ್ದಾರೆ ನಾಗರಾಜ್ ಅಧಿಕಾರದಲ್ಲಿ ಇದ್ದಾಗಲೇನೆ ಬಸವರಾಜ್ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇದು ಬಹಳ ದೊಡ್ಡ ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಅಧಿಕಾರಿಗಳಿಬ್ಬರ ನಡುವೆ ಕುರ್ಚಿ ಜಟಾಪಟಿ ಬಹಳ ಜೋರಾಗಿ ನಡೀತಾ ಇದೆ. ಎಲ್ಲಿ ತನಕ ಅಂದ್ರೆ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿದ್ದಾರೆ. ಹೈಕೋರ್ಟ್ ನಲ್ಲಿ ಬಸವರಾಜ್ ಪರ ತೀರ್ಪು ಬರುತ್ತೆ. ಅಧಿಕೃತ ಆದೇಶವಾಗದಿದ್ರೂ ಕೂಡ ಬೆಳಗಾವಿಯಲ್ಲಿ ಇವರು ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ. ಇದು ಅಧಿಕಾರಿಗಳ ಕುರ್ಚಿ ಕಾದಾಟ. ನಾಗರಾಜ್ ಉಪನಿರ್ದೇಶಕರು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಬೆಳಗಾವಿಯಲ್ಲಿ ಹಾಲಿ ಮತ್ತು ಮಾಜಿ ಡಿಡಿಗಳ ಮಧ್ಯೆ ಕುರ್ಚಿಗಾಗಿ ಬಹಳ ದೊಡ್ಡ ಜಟಾಪಟಿ ನಡೀತಾ ಇದೆ. ಇದು ಬಹಳ ದೊಡ್ಡ ಗೊಂದಲವನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ತವರು ಜಿಲ್ಲೆಯಲ್ಲೇ ಇಬ್ಬರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ಮಧ್ಯೆ ಇದೀಗ ಕುರ್ಚಿಗಾಗಿ ಬಿಗ್ ಫೈಟ್ ನಡೀತಿರುವಂಥದ್ದು. ಈ ಸುದ್ದಿ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದ ಮುಜುಗರವನ್ನು ಉಂಟು ಕೂಡ ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಬೆಳಗಾವಿ ಜಿಲ್ಲಾ ಪಂಚಾಯತಿ ಸಿಇಒ ಆಗಿರ್ತಕ್ಕಂಥ ಹರ್ಷಲ್ ಬೋಯಲ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರಿಗ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇಬ್ಬರು ಡಿಡಿಗಳ ಮಧ್ಯೆ ಕುರ್ಚಿಗಾಗಿ ಫೈಟ್ ನಡೀತಿರುವಂಥದ್ದು ಏನು ಸರಿ, ರೀಸನ್ ಏನಂತ? ಈಗ ಫಸ್ಟ್ ಬಸವರಾಜು ಅಂತ ಇಲ್ಲಿ ಡಿ ಡಿ ಆಗಿ ಕೆಲಸ ಮಾಡ್ತಿದ್ರು. ಆಮೇಲೆ ಅವ್ರದ್ದು ಗೌರ್ಮೆಂಟದ್ದು ಟ್ರಾನ್ಸ್ಫರ್ ಆದಮೇಲೆ ನಾಗರಾಜ್ ಅಂತ ಬಂದಿದ್ದಾರೆ. ಬಟ್ ಬಸವರಾಜು ನಮ್ಮದು 1 ಇಯರ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ ಕ್ಯಾಟ್ಗೆ ಅಪ್ರೋಚ್ ಮಾಡಿದರು. ಕ್ಯಾಟಲ್ಲಿ ಅವ್ರ ಪರವಾಗಿ ಇದು ನಿರ್ಣಯ ಆಗಿರಲಿಲ್ಲ. ಆಮೇಲೆ ಅವರು ಹೈಕೋರ್ಟ್ ಅಪ್ರೋಚ್ ಮಾಡಿದರು. ಹೈಕೋರ್ಟಲ್ಲಿ ಅವ್ರ ಪರವಾಗಿ ಆದೇಶ ಆಗಿದೆ ಅಂತ ಅವರು ಹೇಳಿದರು. ಸೊ ನನ್ನ ಕಡೆ ಅವರು ಬಂದಾಗ ನಾವು ಅವ್ರಿಗೆ ಹೇಳಿದೆ, ಈಗ ಗೌರ್ಮೆಂಟ್ ಆದೇಶ ಆಗುವವರೆಗೆ ನಾವು ಇಲ್ಲಿಂದ ನಿಮಗೆ ಜಾಯ್ನಿಂಗ್ ಮಾಡೋಕ್ಕೆ ಅಥವಾ ಮೂಮೆಂಟ್ ಆರ್ಡರ್ ಕೊಡೋಕ್ಕಾಗಲ್ಲ ಅಂತ. ಆಮೇಲೆ ನನ್ನ ಸೆಕ್ರೆಟರಿ ಸರ್ಗೆ ಕೂಡ ಇದ್ರ ಬಗ್ಗೆ ತಿಳಿಸಿದ್ದೀವಿ. ಅವರು ಕೂಡ ನಾವು ಮಾತಾಡ್ತೀವಿ, ಮೇಲ್ಮಟ್ಟಕ್ಕೆ ಮಾತಾಡ್ತೀವಿ ಅಂತ ಹೇಳಿದರು. ಆಮೇಲೆ 2 ದಿನ ಆದಮೇಲೆ ನಮಗೆ ಈಗ ಸುದ್ದಿ ಗೊತ್ತಾಯಿತು ಅಂದರೆ ಅವರು ಜಾಯಿನ್ ಮಾಡಿದ್ದಾರೆ, ಚಾರ್ಜ್ ಅಸ್ಯೂಮ್ ಮಾಡಿದ್ದಾರೆ ಅಂತ. ಮತ್ತು ಪ್ರೆಸೆಂಟಲ್ಲಿ ಅವರೇ ಈಗ ಚಾರ್ಜ್ ಅಸ್ಯೂಮ್ ಮಾಡಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವೆಹಿಕಲ್ ಎಲ್ಲ ಅವ್ರ ವಶಕ್ಕೆ ತಗೊಂಡಿದ್ದಾರೆ. ಮತ್ತು ಹಳೆ ಎಲ್ಲ ಡಿ ಡಿ ಎಲ್ಲ ನಾಗರಾಜ್ ಈಗ ಸದ್ಯಕ್ಕೆ ಕರ್ತವ್ಯಕ್ಕೆ ಹಾಜರಾಗಿಲ್ಲ. ಮತ್ತು ಈ ವಿಷಯ ಸರ್ಕಾರಕ್ಕೆ ಗಮನಕ್ಕಿದೆ ಮತ್ತು ಅಂದರೆ ಅವ್ರ ರಿಲೇಟಿವ್ ಡಿಪಾರ್ಟ್ಮೆಂಟ್ ಗಮನ ಕೂಡ ಇದೆ. ಅವರು ಐ ಥಿಂಕ್ ಇದ್ರ ಬಗ್ಗೆ ಏನೋ ಸೂಕ್ತ ತೀರ್ಮಾನ ತಗೊಳ್ತಾರೆ. ಯಾಕಂದರೆ ಡಿ ಡಿಸ್ದು ಆರ್ಡರ್ ಆ್ಯಕ್ಚುಲಿ ಸ್ಟೇಟ್ ಲೆವೆಲ್ ವಿಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ಗಂದು ಆಗಬೇಕು. ಅಲ್ಲಿಂದ ಆಗುತ್ತೆ. ಅಲ್ಲಿಂದ ಏನು ಇನ್ಸ್ಟ್ರಕ್ಷನ್ ಬರುತ್ತೆ ಆ ಥರ ನಮ್ಮ ಕಡೆ ಅಕಸ್ಮಾತ್ ಅವರು ಅಪ್ರೋಚ್ ಮಾಡಿದರೆ ನಾವು ಆ ಥರನ ಅವ್ರಿಗೆ ಮುಂದಿನ ಮೂಮೆಂಟ್ ಆರ್ಡರ್ ಎಲ್ಲ ಕೊಡ್ತೀವಿ. ಈಗ ಯಾರು ಸರ್ ಈಗ ಬೆಳಗಾವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಯಾರು ಅಂತ ಸರ್? ಈಗ ಸದ್ಯಕ್ಕೆ ಈಗ ಆ್ಯಸ್ ಪರ್ ಅಸ್ಯೂಮ್ ಚಾರ್ಜ್ ಬಸವರಾಜು ಅವರು ಕೆಲಸ ಮಾಡ್ತಿದ್ದಾರೆ. ನಾಗರಾಜ್ ಅವರು ಈ ವಿಷಯ ಗಮನಕ್ಕೆ ತಂದು ಸರ್ಕಾರಕ್ಕೆಲ್ಲ ಮಾಹಿತಿ ತಿಳಿಸಿದ್ದಾರೆ. ಸೊ ಸದ್ಯಕ್ಕೆ ನನ್ನ ಮಾಹಿತಿ ಪ್ರಕಾರ ಬಸವರಾಜು ಡಿ ಡಿ ಆಗಿ ಚಾರ್ಜ್ ಅಸ್ಯೂಮ್ ಮಾಡಿ ವೆಹಿಕಲ್ ಎಲ್ಲ ಬಳಸ್ಕೊಡ್ತಿದ್ದಾರೆ. ಈಗ ಆ ಥರ ಅವಕಾಶ ಜನ ಸೆಲ್ಫಾಗಿ ಜಾಯ್ನ್ ಆಗೋದು, ರೀಜಾಯ್ನ್ ಆಗೋದು, ಆ ಥರ ಅವಕಾಶ ಜನ ಸರ್ ಸರ್ಕಾರ? ಸೊ ನನ್ನ ಮಾಹಿತಿ ಪ್ರಕಾರ ಇಲ್ಲ. ಯಾಕಂದರೆ ಗೌರ್ಮೆಂಟಿಂದ ಆದೇಶ ಆಗಬೇಕು ಅಂತ ನಮ್ಮದು ನಾರ್ಮಲ್ ಪ್ರೊಸೀಜರ್ ಇರುತ್ತೆ. ಬಟ್ ಈ ವಿಷಯಕ್ಕೆ ಏನಾಗಿದೆ ಅಂತ ನಾವು ಕೂಡ ಈಗ ಸ್ವಲ್ಪ ಮಾಹಿತಿ ತಗೊಳ್ತಾ ಇದ್ದೀವಿ. ನಿಮ್ಗಾರ ಬಂದು ಏನು ಸಂಪರ್ಕ ಮಾಡೋದು ಆ ಥರ ನಿಮ್ಮ ಗಮನಕ್ಕೆ ತರೋದು ಏನಾದ್ರು ಮಾಡಿದಾರ ಅಂತ? ಇಲ್ಲ, ಬಸವರಾಜು ನಮ್ಮ ಕಡೆ ಒಂದು ಸತಿ ಬಂದಿದ್ದರು. ಈ ಥರ ನನ್ನ ಕೋರ್ಟ್ ಫೇವರೇಬಲ್ ಜಜ್ಮೆಂಟ್ ಬಂದಿದೆ, ನಾವು ಚಾರ್ಜ್ ಅಸ್ಯೂಮ್ ಮಾಡ್ತೀವಿ ಅಂತ. ಬಟ್ ನಾನು ಅದಕ್ಕೆ ಅವ್ರಿಗೆಲ್ಲ ಸರ್ಕಾರಕ್ಕೆ ಮತ್ತು ಸೆಕ್ರೆಟರಿ ಸರ್ಗೆ ಆದೇಶ ಆಗುವವರೆಗೆ ಆ ಥರನ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ದೀವಿ. ಇಷ್ಟು ಬೆಳಗಾವಿ ಜಿಲ್ಲಾ ಪಂಚಾಯತಿ ಸಿಇಒ ಹರ್ಷಲ್ ಬೋಯಲ್ ಅವರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ನಡೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.